ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಮೀನಾ ಅಂತ. ಸೊ ಇವತ್ತು ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಮೆಂತ್ಯ ಸೊಪ್ಪು ಮತ್ತು ಮೊಟ್ಟೆ ಹಾಕಿ ಪಲ್ಯ ಮಾಡೋದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಮೆಂತ್ಯ ಸೊಪ್ಪು ನೀಟಾಗಿ ಕಟ್ ಮಾಡಿ ಒಂದು ಬೌಲು ಇಟ್ಕೋಬೇಕು. ಮತ್ತು ಕಡಲೆಬೇಳೆ ಮತ್ತು ಮೊಟ್ಟೆ ಮತ್ತು ಇದರಲ್ಲಿ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಇದೆ. ಇದರಲ್ಲಿ ಆನಿಯನ್, ಇದರಲ್ಲಿ ಹಸಿಮೆಣಸಿನ್ಕಾಯಿ ಒಗ್ಗರಣೆಗೆ 2, ರುಚಿಗೆ ತಗಷ್ಟು ಉಪ್ಪು ಮತ್ತು ಎಣ್ಣೆ. ಈಗ ಮಾಡೋ ವಿಧಾನವನ್ನು ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಪ್ಯಾನ್ ಇಟ್ಟಿದ್ದೀನಿ. ಆಯಿಲ್ ಹಾಕ್ಕೋಬೇಕು. ಆಯಿಲ್ ಸ್ವಲ್ಪ ಇದು ಹೀಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಈಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ. ಇವಾಗ ಸಾಸಿವೆ ಹಾಕಬೇಕು. ಸಾಸಿವೆ ನೋಡಿ ಈ ಥರ ಚಿಟಪಟ ಅಂತ ಸೌಂಡ್. ಆಗ ಕಡಲೆಬೇಳೆನ ಆ್ಯಡ್ ಮಾಡಿ. ಅದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ. ಈ ಥರ ಕಲರ್ ಬಂದಿದೆ. ಈಗ ಆನಿಯನ್ನ ನೋಡಿ, ಇಟ್ಕೊಂಡಿರೋ ಆನಿಯನ್ನ ನಾನು ದೊಡ್ಡದಾಗಿ ಹಾಕಿದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ದೊಡ್ಡದಾಗಿ ಅವ್ರ ಪಲ್ಯದಲ್ಲೆಲ್ಲ ದೊಡ್ಡದಾಗಿ ಅವ್ರಿಗೆ ಬಾಯಿಗೆ ಸಿಕ್ಕೋದು ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಆನಿಯನ್ ಹಾಕ್ದವೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ನೋಡಿ, ಈ ಲೆವೆಲ್ಗೆ ಆನಿಯನ್ ಬೇಯಬೇಕು. ಮತ್ತು ನಾವು ಕೊಯ್ದು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಫ್ರೈ ಆಗ್ತಿದೆ ಅಂತ. ನೀವು ಎಷ್ಟು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಬೇಯಿಸ್ಕೊಂಡಿರೋ ಅಷ್ಟು ಕಹಿ ಅದರಲ್ಲಿ ಹೋಗುತ್ತೆ, ರುಚಿ ಹೆಚ್ಚಾಗುತ್ತೆ. ಈಗ ನಾನು ಒಂದು 6 ಮೊಟ್ಟೆ ತಗೊಂಡಿದ್ದೀನಿ. 6 ಮೊಟ್ಟೆನ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಆದಾಗ ಧನಿಯಾ ಪೌಡರ್, ಖಾರದ ಪುಡಿ, ಗರಂ ಮಸಾಲಾನ ಆ್ಯಡ್ ನೋಡಿ. ಈ ಲೆವೆಲ್ಗೆ ಆಗಿದೆ. ಇವಾಗ ಎಲ್ಲ ಒಂದಲ್ಲಿ ಸರ್ವ್ ಮಾಡಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶಿಂಗ್. ಮೊಟ್ಟೆ ಪಲ್ಯ ರೆಡಿ.